ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡು ಕೂಡ ನಿಮಗೆ ಮೊದಲು ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ತಡ ಮಾಡದೇ ಮಂಗಳವಾರ ಸಂಚಿಕೆಯ ಮುದ್ದು ಸೊಸೆ ಎಪಿಸೋಡ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ಶಿವರಾಮೇಗೌಡರು ರೆಸ್ಟ್ ಮಾಡೋಕ್ಕೆ ಅಂತ ಕೂತಿರ್ತಾರೆ. ಅಲ್ಲಿಗೆ ಅವ್ರ ತಮ್ಮ ಗೋವಿಂದೇಗೌಡಗೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ. ಮಿನಿಸ್ಟ್ರು ಹುಷಾರಾದ್ರ ಅಂತ ಅವ್ರ ಅಭಿಮಾನಿಗಳೆಲ್ಲ ಫೋನ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅವ್ರು ಪಿಕ್ ಮಾಡ್ಬಿಟ್ಟು ಹೇಳ್ತಿದ್ದಾರೆ, ಇಲ್ಲ ಅಣ್ಣ ಹುಷಾರಾಗಿದ್ದಾರೆ, ಎಲ್ಲ ಹುಷಾರಾಗಿದ್ದಾರೆ, ಇನ್ನೇನು ಅವ್ರನ್ನ ಕರ್ಕೊಂಬರ್ತೀನಿ, ವ್ಯವಸ್ಥೆ ಮಾಡ್ತೀನಿ ಹೊರಗಡೆ ಕರ್ಕೊಂಬರೋದಕ್ಕೆ, ಅಲ್ಲಿ ತನಕ ನೀವೆಲ್ಲ ಸಮಾಧಾನ ತಗೊಬೇಕು ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟು ಅವ್ರ ಅಣ್ಣಂಗೆ ಹೇಳ್ತಾ ಇದ್ದಾನೆ. ಅಣ್ಣ, ಎಲ್ಲ ನಿಮ್ಮ ಅಭಿಮಾನಿಗಳು ಮತ್ತು ಎಲ್ಲ ಮಿನಿಸ್ಟ್ರುಗಳೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ಹೇಗಿದ್ದೀರಾ ಅಂತ, ನೀವು ಮೀಟ್ ಮಾಡ್ತೀನಿ ಅಂತಂದರೆ ನಾನು ಅವ್ರಿಗೆಲ್ಲ ಅರೇಂಜ್ ಮಾಡ್ತೀನಿ ಅಣ್ಣ, ಅವ್ರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಬೇಕಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತಿದ್ದಾರೆ, ಹೌದೌದು ಕಣ್ಲ ಗೋವಿಂದ, ಅವ್ರ ಆಶೀರ್ವಾದ ನನ್ನ ಮೇಲೆ ಇರೋದಕ್ಕೆ ನಾನು ಇಷ್ಟು ಬೇಗ ಹುಷಾರಾಗಿದ್ದು ಅಂತ ಹೇಳ್ತಾರೆ. ಇಲ್ಲಿ ಮತ್ತಿನ್ನೊಂದು ಕಡೆ ಭದ್ರ ಫುಲ್ಲು ಕುಡಿದು ಟೈಟಾಗಿ ಮನೆಗೆ ಬರೋಕ್ಕಾಗದೆ ಹೋಗಿರೋ ಥರ, ನಡೆಯೋಕ್ಕಾಗದೆ ಹೋಗಿರೋ ಥರ ಬರ್ತಾ ಇರ್ತಾನೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಅಣ್ಣ ನೀನು ಹಿಂಗೆಲ್ಲ ಬಂದರೆ ಅದು ಮಾವಂಗೆ ಬೇಜಾರಾಗುತ್ತೆ, ಮಾವಂಗೆ ಫಸ್ಟೇ ಈಗ ಹುಷಾರಿಲ್ಲ, ನಿನಗೆ ಗೊತ್ತಾನೆ, ಅವ್ರು ರಿಕವರ್ ಆಗಬೇಕಲ್ವಾ, ನೀನು ಸ್ಟ್ರೈಟಾಗಿ ಬಾ, ನಿಂತ್ಕೊಂಡು ಸ್ಟಿಫಾಗಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕರ್ಕೊಂಡು ಹೋಗ್ಬೇಕಾದ್ರೆ ಶಿವರಾಮೇಗೌಡರು ಅಲ್ಲೇ ಕೂತಿರ್ತಾರೆ. ಅದು ನೋಡ್ಬಿಟ್ಟು ಅವ್ನು ಬರೋದು ನೋಡ್ಬಿಟ್ಟು, ಮಗ ಭದ್ರ ಚೆನ್ನಾಗಿದ್ದೀನೋ, ಊಟ ಮಾಡ್ದೇನೋ ಅಂತ ಕೇಳ್ತಾರೆ. ಅದಕ್ಕೆ ಹ್ಞೂ ಅಪ್ಪಯ್ಯ ಮಾಡಿದೆ, ನೀವು ಮಾಡಿದ್ರಾ ಅಂತ ಕೇಳ್ತಾನೆ. ಹ್ಞೂ ಮಾಡಿದೆ ಅಂತ ಹೇಳ್ತಾರೆ. ಆಮೇಲೆ ಅಜ್ಜವ್ವ ಕೇಳ್ತಾ ಇದ್ದಾರೆ, ಅಲ್ಲ ಕಣ್ಲ ಕ್ವಾಟ್ಲೆ, ಇಷ್ಟೋ ತನಕ ಎಲ್ಲೋಗಿದ್ರೆ ನೀವಿಬ್ಬರು ಇರಲೇ ಇಲ್ಲ, ನೀನು ಭದ್ರ ಅಂತ ಕೇಳ್ತಾರೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಅದು ಅಜ್ಜವ್ವ, ನಾವಿಬ್ರು ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಮಾವ ಬೇಗ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಳಗ್ಗೆಯಿಂದ ಕಾಣಿಸಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜವ್ವ ಕೇಳ್ತಾ ಇದ್ದಾರೆ, ಹಂಗಾದ್ರೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತಂದಮೇಲೆ ವಿಭೂತಿಯಲ್ಲಿ ತರಬೇಕಲ್ವಾ ದೇವ್ರದ್ದು ಅಂತ ಹೇಳ್ತಾನೆ. ಅದಕ್ಕೆ ತಂದಿದ್ದೀನಿ ಅಜ್ಜವ್ವ, ತಗೊಳ್ಳಿ ಅಂತ ಹೇಳಿ ವಿಭೂತಿನ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವ್ನು ಹೇಳ್ತಾ ಇದ್ದಾನೆ, ಅಷ್ಟೇ ಅಲ್ಲ ಅಜ್ಜವ್ವ, ನಾನು ಊರಿಗೆ ಹೋಗಿದ್ದಕ್ಕೆ ಒಂದು ವಿಷಯ ಕೂಡ ತಿಳ್ಕೊಂಬಂದೆ, ಅದು ನಮ್ಮ ಅಕ್ಕಂಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜವ್ವ, ಏನದು ನಮ್ಮನೆಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ವಿದ್ಯಂಗೆ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿ ಚಿತ್ರಾಗೆ ಕೋಪ ಅಂದ್ಬಿಟ್ಟು, ಓಹೋ ಅಲೋ ಕ್ವಾಟ್ಲೆ, ನೀನೀಗ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಅವಳು ನಮ್ಮ ಮನೆಗೆ ಸಂಬಂಧಪಟ್ಟವಳಲ್ಲ, ಆ ಸಂಬಂಧಪಟ್ಟಲ್ದೇ ಹೋಗ್ರವಳ ಬಗ್ಗೆ ಮಾತಾಡಿ ಮನೆ ನೆಮ್ಮದಿಯೆಲ್ಲ ಯಾಕೆ ಹಾಳು ಮಾಡ್ತೀಯ ಅಂತ ಹೇಳ್ತಾಳೆ. ಅದಕ್ಕೆ ಕ್ವಾಟ್ಲೆ, ಅವ್ರು ಸಂಬಂಧಪಟ್ಟಿರೋರು ಚಿತ್ರಕ್ಕ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅಜ್ಜವ್ವ ಹೇಳ್ತಾ ಇದ್ದಾರೆ, ಏನು ವಿಷಯ ಅಲ್ಲ ಅಂತ ಕೇಳ್ತಾರೆ. ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಅದು ವಿದ್ಯಾಕ್ಕ ನಿಜವಾಗ್ಲೂ ತಾಯಿ ಆಗಿದ್ದಾರೆ ಅಜ್ಜವ್ವ ಅಂತ ಹೇಳ್ತಾನೆ. ಆಗ ಅವ್ರ ಮನೆಯವ್ರಿಗೆ ಯಾರಿಗೂ ಅಷ್ಟು ಖುಷಿ ಆಗಲ್ಲ, ಅಜ್ಜವ್ವಂಗೆ ಮಾತ್ರ ಖುಷಿ ಆಗುತ್ತೆ. ಅಪ್ಪ ದೇವ್ರೆ, ಹುಲಿಕೆರಮ್ಮ, ಕೊನೆಗೂ ನನ್ನ ಮನೆಗೆ ಕಣ್ಬಿಟ್ಟಲ್ಲವ, ನಿಜವಾಗ್ಲೂ ತಾಯಿ ಆಗ್ತಾ ಇದ್ದಾಳೆ ವಿದ್ಯಾ ಅಂತ ಮನಸಲ್ಲೇ ಬೇಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಹೇಶ್ವರಿ ಅನ್ಕೊತಾ ಇದ್ದಾಳೆ, ಓಹೋ ನಾನು ಇವಾಗ ಸುಮ್ಮನೆ ಇದ್ದರೆ ಆ ವಿದ್ಯಾ ಮತ್ತೆ ನಾಟಕ ತೆಗ್ದು ಮನೆಗೆ ಬಂದ್ಬಿಡ್ತಾಳೆ, ನಾನು ಸುಮ್ಮನೆ ಇರಬಾರ್ದು ಅಂತ ಅಂದ್ಬಿಟ್ಟು, ಕ್ವಾಟ್ಲೆ ಏನಿಲ್ಲ ನಿಂದು, ಅವಳು ಈ ಮನೆಗೆ ಸಂಬಂಧಪಟ್ಟಿಲ್ಲ, ಈಗಲೇ ಅವಳು ಬಟ್ಟೆ ಕಟ್ಕೊಂಡು 9 ತಿಂಗಳು ನಮ್ಮ ಬಸ್ರಿ ಅಂತ ನಾಟಕ ಮಾಡಿ ಎಲ್ಲರೂ ನಂಬಿಸಿರೋಳು, ಈಗ ಮತ್ತೆ ಈ ಮನೆಗೆ ಬರೋಕ್ಕೋಸ್ಕರ ಅವಳು ನಾಟಕನೇ ಮಾಡ್ತಾ ಇರೋದು, ಅವಳು ಇನ್ನೂ 3 ತಿಂಗಳಿಂದ ಶೆಡ್ಡಲ್ಲೇ ಬಿದ್ದಿದ್ಲು ಆಚೆನೆ ಅಂತಂದರೆ ಅವಳು ಹೆಂಗ್ಲ ಬಸ್ರಿ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದನ್ನು ಕೇಳ್ದಂಥ ಗೋವಿಂದವರು, ಅಲ್ಲ ಈಶ್ವರಿ ಏನು ಮಾತಾಡ್ತಾ ಇದೆಯಾ ನಿನ್ನ ಬಾಯಿನಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಇಲ್ಲ ನಾನು ಕರೆಕ್ಟಾಗೇ ಮಾತಾಡ್ತಾ ಇದ್ದೀನಿ, ನೀವು ಗಂಡಸರು ಏನು ಹೇಳಿದ್ರೂ ಒಪ್ಕೊತೀರ, ನಾವು ಹೆಂಗಸರು ಹಂಗಲ್ಲ, ಎಲ್ಲ ಪರಿಶೀಲನೆ ಮಾಡಿನೇ ಮಾತಾಡ್ತಾ ಇರೋದು, ಅದಲ್ಲ ಹಂಗಲ್ಲ ಕಣ್ಲ ಕ್ವಾಟ್ಲೆ, ಅವಳು ನನ್ನ ತಾಯಿ ಆಗ್ತಾ ಇದ್ದೀನಿ ಅಂದಾಗ ಭದ್ರ ಏನಿಲ್ಲ ಹೇಳ್ದ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ ಕ್ವಾಟ್ಲೆ, ಅದು ಅಲ್ಲಿ ಜೋರು ಜಗಳನೇ ಆಯಿತು ಭದ್ರಣ್ಣ, ಅವರು ಆ ಮಗು ನನಗುಡ್ತಾ ಇಲ್ಲ, ಅದು ನಂದಲ್ಲ ಪಿಂಡ, ನಾನು ನಿನ್ನ ಜೊತೆಯಲ್ಲೇ ಇಲ್ಲ, ಸಂಸಾರನೇ ಮಾಡಿಲ್ಲ 2 ತಿಂಗಳಿಂದ, ಅದೆಂಗೆ ನನ್ನ ಮಗು ಆಗೋಕ್ಕೆ ಸಾಧ್ಯ ಅಂತೆಲ್ಲ ಬೈದರು ಜೋರಾಗಿ. ಅದಕ್ಕೆ ವಿದ್ಯಾಕ ಕೂಡ ಹೇಳಿದ್ರು, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ, ಇನ್ಮೇಲಿಂದ ನೀವು ನನ್ನ ಗಂಡನೂ ಅಲ್ಲ, ನಾನು ನಿನ್ನ ಹೆಂಡ್ತಿನೂ ಅಲ್ಲ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಜೋರಾಗಿ ಜಗಳ ಮಾಡಿದ್ರು ಅಂತ ಹೇಳ್ತಾನೆ. ಈಶ್ವರಿ ಮನಸಲ್ಲೇ ಸಮಾಧಾನ ಮಾಡ್ಕೊತಾಳೆ, ಅಪ್ಪ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗಿದೆ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ಕೊತಾಳೆ. ಮತ್ತಿಲ್ಲಿ ಚೆಲ್ವ ಮನೆ ಹತ್ರ ಸಾಲ್ಗಾರರು ಫುಲ್ಲು 3 ಜನ ಸಾಲ್ಗಾರರು ಬರ್ತಾ ಇದ್ದಾರೆ, ಚಂದ್ರಣ್ಣ ಮತ್ತು ಅವನ ಜೊತೆ ಇನ್ನಿಬ್ರು. ನಡಿರೋ ಈ ಚೆಲ್ವಂಗೆ ಸರಿಯಾಗಿ ಮಾಡೋಣ ಇವತ್ತು ಅಂತ ಹೇಳಿ, ಚೆಲ್ವ ಬಾರೋ ಆಚೆ ಅಂತ ಹೇಳ್ತಾರೆ. ಚೆಲ್ವ ಆಚೆ ಬರ್ತಾನೆ. ಎಲ್ಲೋ ದುಡ್ಡು ನಿಂದು, ನಮ್ಮ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ನೀನು ನಮಗೆ ಕೆಲಸ ಮಾಡ್ದೇನೆ ದುಡ್ಡೆಲ್ಲ ತಿನ್ಕೊಂಬಿಟ್ಟಿದ್ಯಾ, ನಾವು ಸಾಲ ಮಾಡಿ ಬಡ್ಡಿ ಕಟ್ಟಿ
ದುಡ್ಡು ತಂದು ಕೊಟ್ಟಿರೋದು ಕೆಲಸ ಮಾಡಿಸ್ತೀಯ ನೀನು ಅಂತ ಅಂದ್ಬಿಟ್ಟು, ಎಲ್ಲಿ ದುಡ್ಡು ಇವಾಗ ಕೊಡ್ತೀಯೋ ಇಲ್ಲ ನಾವು ಮರ್ಯಾದೆ ತೆಗಿಯೋದು ಎಲ್ಲರೂ ಮುಂದೆ ಅಂತ ಕೇಳ್ತಾರೆ. ಅದಕ್ಕೆ ರತ್ನ ಅವ್ರು ಕೇಳ್ತಾ ಇದ್ದಾರೆ, ಅಲ್ಲ ಚಂದ್ರಣ್ಣ ನೀವೇನು ದುಡ್ಡು ಗಿಡ್ಡು ಅಂತ ಇದ್ದೀರಾ, ಏನು ದುಡ್ಡು ಇಸ್ಕೊಂಡಿದ್ದಾನೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವನು ತುಂಬ ದುಡ್ಡು ಇಸ್ಕೊಂಡಿದ್ದಾನಮ್ಮ ನಮ್ಮ ಹತ್ರ, ನನ್ನ ಸೊಸೆಗೆ ಕೆಲಸ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ, ನನ್ನ ಮಗನಿಗೆ ಕೆಲಸ ಕೊಡಿಸ್ತೀನಿ ಅಂತೆಲ್ಲ ಹೇಳಿ ಬೇಜಾನ್ ದುಡ್ಡು ಇಸ್ಕೊಂಡಿದ್ದಾನೆ, ಈ ಕಡೆ ಕೆಲಸನೂ ಆಗಿಲ್ಲ ಈ ಕಡೆ ದುಡ್ಡು ಬರಲಿಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿ ರತ್ನಾಗೆ ಬೇಜಾರಾಗಿ ನಿಂತಿರ್ತಾಳೆ. ಆಗ ಅವರು ಬೈತಾ ಇದ್ದಾರೆ ಸಾಲ್ಗಾರರು ಅವ್ನಿಗೆ, ಚೆಲ್ವಂಗಿ, ಬಾಯಿ ಮುಚ್ಕೊಂಡು ಇವಾಗ ನೀನು ದುಡ್ಡು ತಂದು ಕೊಡ್ತೀಯೋ ಇಲ್ಲ ನೀನು ಮರ್ಯಾದೆ ತೆಗಿಲೋ, ನೀನು ಕೊಟ್ಟಿಲ್ಲ ಅಂತಂದರೆ ಈಗ ಊರು ಪಂಚಾಯತಿ ಮುಂದೆ ಮರಕ್ಕೆ ಕಟ್ಟಾಕ್ಬಿಟ್ಟು ಹೊಡೆದು ಪಂಚಾಯತಿ ನ್ಯಾಯ ಮಾಡ್ತೀವಿ, ಇವಾಗ ದುಡ್ಡು ಬೇಕಷ್ಟೇ ನಮಗೆ ಅಂತ ಪಟ್ಟಿಡ್ಕೊಂಡು ಕುತ್ಕೊತಾರೆ. ಅದನ್ನು ಕೇಳ್ತಾ ಇರೋಂಥ ರತ್ನ, ಅಣ್ಣ ಒಂದು ನಿಮಿಷ ಇರಿ ಅಣ್ಣ ಅಂತ ಹೇಳಿ ಮನೆಯಲ್ಲಿರುವಂಥ ಒಡವೆ ಎಲ್ಲ ತೊಗೊಂಬಂದು ಕೊಡ್ತಾಳೆ. ಅವ್ರು ಕೊಟ್ಟಾಗ ಅವ್ರು ಹೇಳ್ತಾ ಇದ್ದಾರೆ, ಇಷ್ಟು ಒಡವೆ ಎಲ್ಲಮ್ಮ ಸಾಕಾಗುತ್ತೆ ನಮಗೆ, ನಾವು ಕೊಟ್ಟಿರೋಷ್ಟು ದುಡ್ಡಿಗೆ ಇದು ಅರ್ಧಕ್ಕೂ ಆಗಲ್ಲ, ಇನ್ನು ಮಿಕ್ಕಿದ್ದು ಯಾರು ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ರತ್ನ ಅವ್ರು ಹೇಳ್ತಿದ್ದಾರೆ, ಇಲ್ಲ ಚಂದ್ರಣ್ಣ ನಾನೆಲ್ಲ ಕೊಟ್ಬಿಡ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಕೊಟ್ಬಿಡ್ತೀನಿ, ಇವಾಗ ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ, ನಾನು 2 ಹೆಣ್ಮಕ್ಳು ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ, ಇನ್ನೇನು ಮಾಡೋದು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅವರು ಚಂದ್ರಣ್ಣ ಬೈತಾ ಇದ್ದಾನೆ ಅವನಿಗೆ, ಅಲ್ಲ ಕಣೋ ಚೆಲ್ವಾ, ಮಾನ ಮರ್ಯಾದೆ ಇಕ್ಕೊಂಬದ್ಕೋ, ನೀನು ಮಿನಿಸ್ಟ್ರ್ ಜೊತೆ ಇದೆಯಾ ಅಂದ್ಬಿಟ್ಟು ನಿನಗೆ ನಂಬಿಕೆ ಇಟ್ಟು ದುಡ್ಡು ಕೊಟ್ಟರೆ ನೀನು ಈಗ ಮಿನಿಸ್ಟ್ರ್ ಜೊತೆ ಸಂಬಂಧ ಕಳ್ಕೊಂಡಿದ್ಯಾ, ಈಗ ನೀನು ನಮ್ಮ ಕೆಲಸ ಮಾಡಿಸ್ಕೊಡ್ತೀಯ, ಬಾಯಿ ಮುಚ್ಕೊಂಡು ಉಳಿದಿರೋ ಅಮೌಂಟ್ ನೀನೇ ತಂದು ಕೊಟ್ಟರೆ ಬಚಾವಾಗ್ತೀಯ ಅಂತ ಹೇಳಿ ಚೆನ್ನಾಗಿ ಬೈದು ಅಲ್ಲಿಂದ ಹೊರಡ್ತಾರೆ. ಅವನು ಸರಿ ಅಂದ್ಬಿಟ್ಟು ಚೆಲ್ವಾ ಮತ್ತೆ ಮನೆ ಒಳಗಡೆ ಬರೋಕ್ಕೆ ಹೋಗ್ತಾನೆ. ವಿದ್ಯಾ ನಿಂತ್ಕೋ ಅಂತ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದಾಳೆ. ಅದಕ್ಕೆ ಚೆಲ್ವ ಅವ್ರು ಕೇಳ್ತಾ ಇದ್ದಾರೆ, ಯಾಕಬ್ಬ ವಿದ್ಯೆ ಒಳಗೆ ಹೋಗಿ ಮಾತಾಡೋ, ನಡಿಯವ ಊರವರು ಎಲ್ಲ ಇದ್ದಾರೆ, ಇಲ್ಲಿ ಮರ್ಯಾದೆ ತೆಗಿಯೋದು ಬೇಡ, ಒಳಗಡೆ ಮಾತಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯೆ ಅಲ್ಲೇ ಏನು ಬೇಕಾಗಿಲ್ಲ, ನೀನು ಒಳಗಡೆ ಬರೋವಂಥ ಯೋಗ್ಯತೆ ಏನಪ್ಪ ಉಳಿಸ್ಕೊಂಡಿದ್ಯಾ ನೀನು, ನಿನಗೆ ಮಾನ ಮರ್ಯಾದೆ ಇಲ್ವೇನಪ್ಪ, ನಮ್ಮ ಮಾವಯ್ಯ ಅಂತ ಅಪ್ರಂಜಿ ನಮ್ಮ ಮಾವಯ್ಯನ ಹತ್ರ ನೀನು ದುಡ್ಡು ಇಸ್ಕೊಂಡು ನಮ್ಮ ಮಾವಯ್ಯನ ಕಡೆಯವ್ರ ಹತ್ರ ಲಂಚ ತಗೊಂಡು ನೀನು ಜೂಜಾಡಿ ಎಲ್ಲನೂ ಕಳೆದಿದ್ಯಾ ನೀನು. ನಮ್ಮ ಮಾವ ತನ್ನ ದುಡ್ಡಲ್ಲೇ ಜನಸೇವೆ ಜನಾರ್ದನ ಸೇವೆ ಅಂತ ಜನಗಳಿಗೆಲ್ಲ ಅವ್ರ ಸ್ವಂತ ದುಡ್ದಿದ್ದ ದುಡ್ಡನ್ನ ಖರ್ಚು ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ನೀನು ನೋಡಿದೆ ಅವ್ರ ಹೆಸ್ರನ್ನ ಹಾಳು ಮಾಡಿಕೊಂಡು ಜೂಜಾಡ್ಕೊಂಡು ದುಡ್ಡು ಕಳೆದಿದ್ಯಾ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಅಂತ ಹೇಳ್ತಾರೆ. ಅದನ್ನು ನೋಡಿ ಊರಲ್ಲಿ ಯಾರೋ ನಿಂತಿರೋ ಜನಗಳು ನಗ್ತಾ ಇರ್ತಾರೆ. ಅವ್ರಿಗೂ ಕೂಡ ವಿದ್ಯೆ ಚೆನ್ನಾಗಿ ಬೈತಾಳೆ, ಏನು ನಗ್ತಾ ಇರೋದು, ನಿಮ್ಮನೆದು ಅದೇ ಕತೆನೇ, ನೀನು ನಿನ್ನ ಹೆಂಡತಿ ಒಡವೆ ಎಲ್ಲ ತೊಗೊಂಡೋಗಿ ಇಕ್ಕಿ ಜೂಜಾಡಿನೇ ಬಂದಿರೋದು, ಈ ಕತೆ ನಮ್ಮನೆದು ಒಂದು ಕತೆ ಅಲ್ಲ, ಎಲ್ಲರ ಮನೆದು ಇದೇ ಕತೆ, ನೀನೇನು ನಗ್ತಾ ಇರೋದಲ್ಲಿ, ಮೊದಲೇ ನೀವೆಲ್ಲ ಹೇಳಿ ಬುದ್ಧಿ ಕಲಿಸಿರೋದೆಲ್ಲ ಆಗ್ತಾ ಇರಲಿಲ್ಲ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದು ಬಿಸಾಕ್ಬಿಡ್ತಾಳೆ ವಿದ್ಯೆ ಎಲ್ರಿಗೂ. ಅದಕ್ಕೆ ಚೆಲ್ವ ಅವ್ರು ಹೇಳ್ತಾ ಇದ್ದಾರೆ, ಆಯಿತು ಕಣವ ಇರೋ ತಿಳಿದೇ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾಗೆ ಕೋಪ ಬಂದು, ಸಾಕು ನಿಲ್ಲಿಸೋ ನಿನ್ನ ನಾಟಕನ, ನಿನ್ನಿಂದ ಒಂದೇ ಒಂದಿನ ಎತ್ತೋರು ಕಟ್ಕೊಂಡವರು ಮಕ್ಕಳು ಯಾರೂ ಕೂಡ ನೆಮ್ಮದಿಯಾಗಿ ಸಂತೋಷವಾಗಿರೋಕ್ಕಾಗಿಲ್ಲ ನಿನ್ನಂಥ ಹಪ್ತಿರಿಂದ. ನಿನ್ನನ್ನು ಅಪ್ಪ ಅಂತ ಹೇಳೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ನಿನ್ನ ತೇಳ್ಗೋಸ್ಕರ ನೀನು ಅವತ್ತು ನನ್ನನ್ನು ಮದುವೆ ಮಾಡಿಬಿಟ್ಟೆ, ನಾನು ದೊಡ್ಡ ಡಾಕ್ಟ್ರ್ ಆಗಬೇಕು ಅಂತ ಕನಸು ಕಟ್ಟಿದ್ದವಳನ್ನ ನಿನ್ನ ಆಸೆಗೋಸ್ಕರ ನನ್ನನ್ನು ಸೀಮೆಣ್ಣೆ ಉಯ್ಕೊಂಡು ಸತ್ತೋಗ್ತೀನಿ ಅಂತ ಡ್ರಾಮಾ ಮಾಡಿ ನನ್ನನ್ನು ಮದುವೆ ಮಾಡಿದೆ. ಸರಿ, ನನ್ನ ಮದುವೆ ಆಗಿ ನೆಮ್ಮದಿಯಾಗ ಇದ್ದೆ, ನನ್ನ ಗಂಡ ಕಟ್ಕೊಂಡಿರೋ ಗಂಡ ನನ್ನನ್ನು ಶೀಲಾಗೆಟ್ಟವಳು ಅಂತ ಊರ ಜನದ ಮುಂದೆ ಹೇಳ್ಬಿಟ್ಟೋದ. ಇವಾಗ ನಾನು ಏನು ಮಾಡಬೇಕು, ನಿನ್ನಿಂದನೇ ಎಲ್ಲ ಆಗಿದ್ದು, ನೋಡ್ತಾ ಇರು, ನಾನು ಮುಂದೊಂದು ದಿನ ಡಾಕ್ಟ್ರ್ ಹಾಗೇ ಹಾಕ್ತೀನಿ, ಕಷ್ಟಪಟ್ಟು ಓದ್ತೀನಿ ಅಂತ ಹೇಳಿ ವಿದ್ಯೆ ತುಂಬ ಹತ್ಕೊಂಡು ಹೇಳ್ತಾ ಇದ್ದಾಳೆ. ಇದಿಷ್ಟು ಬಂದು ಸೋಮವಾರ ಸಂಚಿಕೆಯ ಮುದ್ದು ಸೊಸೆ ಎಪಿಸೋಡ್. ಫ್ರೆಂಡ್, ಮಂಗಳವಾರ ಸಂಚಿಕೆ ಎಪಿಸೋಡ್. ನೀವಿನ್ನೂ ಬುಧವಾರ ಸಂಚಿಕೆನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.